ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ವಿರುದ್ಧದ ಫಾಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವಿಶೇಷ ಫಾಕ್ಸೋ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ಸುದೀರ್ಘ ವಿಚಾರಣೆ ಮುಕ್ತಾಯಗೊಂಡಿದೆ. ಸುಮಾರು 2.5 ಗಂಟೆಗಳ ಕಾಲ ಉಭಯ ಪಕ್ಷಗಳ ವಕೀಲರಿಂದ ನ್ಯಾಯಾಲಯದಲ್ಲಿ ತೀವ್ರ ವಾದ ಪ್ರತಿವಾದ ನಡೆದಿದ್ದು, ಸದ್ಯ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದೆ. ಹಾಗಾದ್ರೆ ಕೋರ್ಟ್ನಲ್ಲಿ ನಡೆದದ್ದೇನು? ಸಂತ್ರಸ್ತರ ಪರ ಹಾಗೂ ಸ್ವಾಮೀಜಿ ಪರ ವಕೀಲರು ಮಂಡಿಸಿದ ಪ್ರಬಲ ವಾದಗಳೇನು? ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಚನಾನಂದ ಸ್ವಾಮೀಜಿ ಪೋಕ್ಸೋ ಪ್ರಕರಣ ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯ. ಉಭಯ ವಕೀಲರ ವಾದ ಪ್ರತಿವಾದ ಆಲಿಸಿದ ದಾವಣಗೆರೆ ಪೋಕ್ಸೋ ನ್ಯಾಯಾಲಯ. ಜುಲೈ 13ಕ್ಕೆ ಆದೇಶ ಕಾಯ್ದಿರಿಸಿದ ನ್ಯಾಯಾಲಯ. ಅಂದೇ ಸ್ವಾಮೀಜಿ ಭವಿಷ್ಯ ನಿರ್ಧಾರ. ಪಂಚಮಸಾಲಿ ಪೀಠದ ಹರಿಹರದ ವಚನಾನಂದ ಸ್ವಾಮೀಜಿ ವಿರುದ್ಧದ ಪೋಕ್ಸೋ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ಜೂನ್ 27ರಂದು ಸ್ವಾಮೀಜಿ ಪರ ವಕೀಲರು ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಇಂದು ದಾವಣಗೆರೆಯ ಜಿಲ್ಲಾ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ಸಂಪೂರ್ಣ ಮುಕ್ತಾಯಗೊಂಡಿದೆ. ಕೋರ್ಟ್ ರೂಮ್ನಲ್ಲಿ ಇಂದು ಸಂತ್ರಸ್ತ ಬಾಲಕರ ಪರ ವಕೀಲರು ಮತ್ತು ಸ್ವಾಮೀಜಿ ಪರ ವಕೀಲರ ನಡುವೆ ಭರ್ಜರಿ ವಾದ ಪ್ರತಿವಾದವೇ ನಡೆಯಿತು. ಸದ್ಯ ನ್ಯಾಯಾಧೀಶರು ಇಬ್ಬರ ವಾದವನ್ನ ಆಲಿಸಿದ್ದು ಅಂತಿಮ ಆದೇಶವನ್ನ ಜುಲೈ 13ಕ್ಕೆ ಕಾಯ್ದಿರಿಸಿದ್ದಾರೆ. ಅಂದರೆ ಜುಲೈ 13ರಂದು ಸ್ವಾಮೀಜಿಯ ಭವಿಷ್ಯ ನಿರ್ಧಾರವಾಗಲಿದೆ. ವಿಚಾರಣೆ ಮುಗಿಸಿ ಹೊರಬಂದ ಸಂತ್ರಸ್ತ ಬಾಲಕರ ಪರ ವಕೀಲರಾದ ರಮೇಶ್ ಕಲಾಲ್ ಸ್ವಾಮೀಜಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಎಂದು ಕೋರ್ಟ್ಗೆ ಮನವರಿಕೆ ಮಾಡಿರುವುದಾಗಿ ತಿಳಿಸಿದರು. ವಚನಾನಂದ ಸ್ವಾಮೀಜಿ ಕೇಸಲ್ಲಿ ಸುದೀರ್ಘವಾದ ವಿಚಾರಣೆ ರೆಗ್ಯುಲರ್ ಬೇಲ್ಗಾಗಿ ನಡೆಯಿತು. ನಾನು ಈ ಪ್ರಕರಣದಲ್ಲಿ ಸಂತ್ರಸ್ತರ ಪರವಾಗಿ ಹಾಜರಾಗಿದ್ದು, ವಚನಾನಂದ ಸ್ವಾಮಿಗಳಿಗೆ ಬೇಲ್ ಸಿಗಬಾರ್ದು, ಇದೊಂದು ಘೋರ ಪ್ರಕರಣ ಅಂಥೇಳಿ ನಮ್ಮ ವಾದವನ್ನು ಸಂಪೂರ್ಣವಾಗಿ ಮಂಡಿಸಿದ್ವಿ. ಇದಕ್ಕೆ ಉತ್ತರವಾಗಿ ವಚನಾನಂದ ಸ್ವಾಮಿಗಳ ವಕೀಲರು ಕೂಡ ರಿಪ್ಲೈ ಕೊಟ್ಟರು. ನಮ್ಮ ಸಂಪೂರ್ಣ ವಾದವನ್ನು ಸುಮಾರು 2-2.5 ತಾಸು ನ್ಯಾಯಾಲಯ ಆಲಿಸಿ ಸುದೀರ್ಘ ವಿಚಾರಣೆಯ ನಂತರ ಪ್ರಕರಣವನ್ನು ಆದೇಶಕ್ಕಾಗಿ 13/7/2026ಕ್ಕೆ ಕಾಯ್ದಿರಿಸಲಾಗಿದೆ. ಪ್ರಮುಖ ವಿಚಾರಣೆ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಅಲ್ಲ, ಬೇಲ್ ಕ್ಯಾನ್ಸಲ್ ಅಲ್ಲ, ಈಗ ರೆಗ್ಯುಲರ್ ಬೇಲ್ ಕೊಡಬೇಕೋ ಬೇಡವೋ ಅನ್ನೋ ಬಗ್ಗೆ. ಈಗ ಆಲ್ರೆಡಿ ಹಿಂದೆ ಅವರಿಗೆ ಆ್ಯಂಟಿಸಿಪೇಟ್ರಿ ಬೇಲ್ ಗ್ರ್ಯಾಂಟ್ ಆಗಿತ್ತು. ಅದನ್ನು ಮಾನ್ಯ ಹೈಕೋರ್ಟು ರದ್ದುಪಡಿಸಿ ಅವರನ್ನು ರೆಗ್ಯುಲರ್ ಬೇಲ್ಗಾಗಿ ನೀವು ಕೆಳ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ನಿರ್ದೇಶನ ನೀಡಿತ್ತು. ಆ ಪರವಾಗಿ ಅವರು ಬಂದು ಕೆಳ ನ್ಯಾಯಾಲಯದಲ್ಲಿ ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ದಾವಣಗೆರೆಯಲ್ಲಿ ಸಲ್ಲಿಸಿದ್ದಾರೆ. ಆ ಅರ್ಜಿಯ ವಿಚಾರಣೆ ಇವತ್ತು ನಡೀತು. ಇತ್ತ ಸಂತ್ರಸ್ತರ ಪರ ವಕೀಲರು ಬಿಗಿವಾದ ಮಂಡಿಸಿದ್ರೆ, ಆತ ಸ್ವಾಮೀಜಿ ಪರ ವಕೀಲರಾದ SV ಪಾಟೀಲ್ ಇದು ಸ್ವಾಮೀಜಿ ವಿರುದ್ಧ ನಡೆಯುತ್ತಿರುವ ದೊಡ್ಡ ಷಡ್ಯಂತ್ರ ಎಂದು ತಿರುಗೇಟು ನೀಡಿದ್ದಾರೆ. ಸ್ವಾಮೀಜಿಯವರನ್ನ ಹೇಗಾದ್ರೂ ಮಾಡಿ ಜೈಲಿಗೆ ಕಳಿಸಬೇಕು ಎಂದು ಒಂದಾದ ಮೇಲೊಂದರಂತೆ ಬಾಲಕರಿಂದ ಸುಳ್ಳು ದೂರು ಕೊಡಿಸಲಾಗುತ್ತಿದೆ. ಚಾರ್ಜ್ ಶೀಟ್ನಲ್ಲಿರುವ ನ್ಯೂನತೆಗಳನ್ನು ನಾವು ಕೋರ್ಟ್ ಮುಂದೆ ಎತ್ತಿ ತೋರಿಸಿದ್ದೇವೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿ ವಾದ ಮಾಡಿದ್ದೇವೆ. ನಮಗೆ ನ್ಯಾಯಾಲಯದ ಮೇಲೆ ವಿಶ್ವಾಸವಿದೆ, ಸತ್ಯಕ್ಕೆ ಜಯ ಸಿಗಲಿದೆ ಎಂದು SV ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀ ವಚನಾನಂದ ಸ್ವಾಮೀಜಿಯವರ ಜಾಮೀನಿಗೆ ಸಂಬಂಧಪಟ್ಟಂತೆ ಈ ದಿವಸ ದಾವಣಗೆರೆಯ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಸಂಪೂರ್ಣವಾಗಿ ಇವತ್ತು ಮುಗೀತು. ದಿನಾಂಕ 3ನೇ ತಾರೀಕು ಸ್ವಾಮೀಜಿಯವರ ಪರವಾಗಿ ನಾವು ಕೂಡ ವಾದವನ್ನು ಮಾಡಿದ್ವಿ. 4ನೇ ತಾರೀಕು ಸರ್ಕಾರಿ ಅಭಿಯೋಜಕರು ವಾದವನ್ನು ಮಾಡಿದರು. ಈ ದಿವಸ ಏನು ಫಿರ್ಯಾದಿದಾರ ಪರವಾಗಿ ಅವರು ವಕೀಲರು ವಾದವನ್ನು ಮಾಡಿದರು. ಇವರ ವಾದವನ್ನು ಕೇಳಿದ ನಂತರ ನಾವು ಕೂಡ ಅವರ ವಾದಕ್ಕೆ ಪ್ರತಿವಾದವನ್ನು ಕೂಡ ಮಾಡಿದ್ವಿ. ಈ ದಿವಸ ಸಂಪೂರ್ಣವಾಗಿ ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯಗೊಂಡಿತ್ತು. ಈ ಒಂದು ಜಾಮೀನು ಅರ್ಜಿಯ ಮೇಲೆ ಅಂದರೆ ಸ್ವಾಮೀಜಿಯವರಿಗೆ ರೆಗ್ಯುಲರ್ ಬೇಲ್ ಜಾಮೀನು ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ 13ನೇ ತಾರೀಕು ಮಾನ್ಯ ವಿಶೇಷ ಪೋಕ್ಸೋ ನ್ಯಾಯಾಲಯ ದಾವಣಗೆರೆ ಈ ನ್ಯಾಯಾಲಯದಿಂದ ಆದೇಶ ಆಗ್ತದೆ. ಅಲ್ಲಿವರೆಗೆ ನೀವು ಕಾಯೋಣ. ಒಟ್ಟಿನಲ್ಲಿ ಉಭಯ ವಕೀಲರಿಂದ 2.5 ಗಂಟೆಗಳ ಸುದೀರ್ಘ ವಾದವನ್ನು ಆಲಿಸುವ ಪೋಕ್ಸೋ ನ್ಯಾಯಾಲಯ ಜುಲೈ 13ರಂದು ಅಂತಿಮ ತೀರ್ಪು ಪ್ರಕಟಿಸಲಿದೆ. ಅಂದು ಹರಿಹರ ವಚನಾನಂದ ಶ್ರೀಗಳಿಗೆ ರಿಲೀಫ್ ಸಿಗುತ್ತಾ ಅಥವಾ ಬಂಧನದ ಭೀತಿ ಎದುರಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.
ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣಶಿವ್ ಮನ್ಕಡ ನ್ಯೂಸ್ ದಾವಣಗೆರೆ.